मेरे प्रिय छात्रों, मेरा नाम M.K. अंजना मूर्ति है। मैं 10वीं कक्षा के छात्रों के लिए पिछली कक्षा में समय की पहचान कविता के बारे में समझा रहा था। इस कविता में लेखक इस कविता के कवि सियाराम शरण गुप्त जी का परिचय के बारे में हम जान कर चुके हैं। कवि का जन्म कब और कहाँ हुआ, कवि की प्रमुख रचनाएं कौन कौन सी हैं, प्रमुख के भाई कवि के भाई कौन थे आदि विषयों के बारे में जान करके इस कविता को जिस तरह सुंदर रूप में, मधुर रूप में गाना है, इसके बारे में भी हम जान कर चुके थे। छात्रों, आज हम इस कविता के भावार्थ के बारे में जान करेंगे। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಸಮಯ ಕಿ ಪಹಚಾನ್ ಕವಿತೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ। ಸಮಯ ಕಿ ಪಹಚಾನ್ ಕವಿತೆಯ ಕವಿ ಸಿಯಾರಾಮ್ ಶರಣ್ ಗುಪ್ತರವರ ಜನ್ಮ ಎಲ್ಲಾಯಿತು, ಯಾವಾಗಾಯಿತು, ಅವರ ಸಹೋದರ ಯಾರು, ಅವರ ತಂದೆ ತಾಯಿ ಯಾರು, ಅವರ ಪ್ರಮುಖವಾದಂತಹ ರಚನೆಗಳು ಯಾವುವು ಮುಂತಾದ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ। ಜೊತೆಗೆ ಈ ಪದ್ಯವನ್ನು ಮಧುರವಾಗಿ ಹಾಡೋದ್ರ ಬಗ್ಗೆಯೂ ಸಹ ನಾವು ತಿಳ್ಕೊಂಡಿದ್ವಿ। ಈಗ ಈ ಪದ್ಯದ ಭಾವನೆ ಏನು, ಭಾವಾರ್ಥದ ಬಗ್ಗೆ ನಾವು ತಿಳಿಯೋಣ। छात्रों, कवि कहते हैं कि इस कविता में हमें समय के महत्व के बारे में समझाते हैं। कवि कहते हैं कि समय का महत्व क्या है। कवि कहते हैं कि गया हुआ दिन फिर हमारे जीवन में वापस आता है, लेकिन गया हुआ समय हमारी जिंदगी में कभी भी वापस नहीं आता। समय भगवान दिया हुआ एक अनुपम संपत्ति है, इसलिए हम हमारी आलसी को छोड़कर समय समय पर हमारा काम समाप्त करना चाहिए। ठीक समय पर हम काम करना चाहिए। आज का काम अब करना चाहिए, कल का काम आज करना चाहिए। हम आलसी से समय को बर्बाद नहीं करना चाहिए। ಮಕ್ಕಳೇ, ಇಲ್ಲಿ ಕವಿ ಈ ಕವಿತೆಯಲ್ಲಿ ಸಮಯದ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ। ಸಮಯದ ಮಹತ್ವ ಅಂದರೆ ಸಮಯವನ್ನು ವ್ಯರ್ಥ ಮಾಡಬಾರ್ದು। ಕಳೆದುಕೊಂಡಂತಹ ಹಣ ನಮ್ಮ ಜೀವನದಲ್ಲಿ ವಾಪಸ್ಸು ಬರಬಹುದು, ಆದರೆ ನಾವು ವ್ಯರ್ಥ ಮಾಡಿದಂತಹ ಸಮಯ ಮತ್ತೆ ನಮ್ಮ ಜೀವನದಲ್ಲಿ ಎಂದಿಗೂ ವಾಪಸ್ ಬರೋದಿಲ್ಲ। ದೇವರು ಕೊಟ್ಟಂತಹ ಅಮೂಲ್ಯವಾದಂತಹ ಒಂದು ಸಂಪತ್ತು ಅಂದರೆ ಸಮಯ। ಹೀಗಾಗಿ ನಾವು ಸಮಯವನ್ನು ಹಾಳು ಮಾಡದೆ, ವ್ಯರ್ಥ ಮಾಡದೆ, ಸೋಮಾರಿಗಳಾಗದೆ ನಾವು ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು। ನಾಳೆಯ ಕೆಲಸವನ್ನು ಈ ದಿನವೇ ಮಾಡಬೇಕು, ಈ ದಿನದ ಕೆಲಸವನ್ನು ಹಿಂದೆ ಮಾಡಬೇಕು। ಸಮಯದ ಮಹತ್ವವನ್ನು ನಾವು ಅರಿಯಬೇಕು। ಯಾವತ್ತಿಗೂ ಸಮಯವನ್ನು ವ್ಯರ್ಥ ಮಾಡಬಾರ್ದು। ಯಾರು ಜೀವನದಲ್ಲಿ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಅವರು ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ, ಉತ್ತಮ ಪ್ರಜೆಗಳಾಗಿ ರಾಷ್ಟ್ರದ ಮಹಾಪುರುಷರಾಗ್ತಾರೆ ಅಂತ ಕವಿ ಇಲ್ಲಿ ಉದಾಹರಣೆಗಳ ಸಮೇತ ಕೊಡ್ತಾರೆ। छात्रों, हम कविता के बारे में जान करेंगे। उद्योगी को कहा नहीं सुसमय मिल जाता। छात्रों, कवि कहते हैं, उद्योगी के बारे में कहते हैं।
सच्चा उद्योगी हमेशा काम करना चाहता है। इसलिए कवि कहते हैं कि उद्योगी को आराम करने के लिए सुसमय नहीं मिल जाता, क्योंकि उद्योगी मेहनत करने वाला व्यक्ति हमेशा काम करना चाहता है। वो आराम नहीं चाहता है, आराम नहीं चाहता है, विश्रांति नहीं लेना चाहता है। वह हमेशा मेहनत करना चाहता है, हमेशा काम करना चाहता है। इसलिए कवि कहते हैं उद्योगी को आराम करने के लिए सुसमय नहीं मिल जाता, समय नहीं मिल जाता। वह काम करने में ही अपने आराम समझता है। कवि ಹೇಳ್ತಾರೆ ಇಲ್ಲಿ ಉದ್ಯೋಗಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಸಮಯವೇ ಸಿಗೋದಿಲ್ಲ. ಯಾಕೆ ಅಂದರೆ ಉದ್ಯೋಗಿ ಯಾವಾಗಲೂ ಕೆಲಸ ಮಾಡಬೇಕು ಅಂತ ಬಯಸ್ತಾನೆ, ಶ್ರಮ ಪಡಬೇಕು ಅಂತ ಬಯಸ್ತಾನೆ. ಮಾಡುವಂತಹ ಕೆಲಸದಲ್ಲಿಯೇ ತನ್ನ ವಿಶ್ರಾಂತಿಯನ್ನು ಕಾಣ್ತಾನೆ ಉದ್ಯೋಗಿ. ಹೀಗಾಗಿ ಉದ್ಯೋಗಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಯಾವತ್ತಿಗೂ ಸಮಯವೇ ಸಿಗುತ್ತಿಲ್ಲ. ಯಾರು ವಿಶ್ರಾಂತಿಯನ್ನು ಬಯಸದೆ ಉದ್ಯೋಗಿಯನ್ನು ಮಾಡ್ತಾರೋ ಅವರೇ ನಿಜವಾದಂತಹ ಉದ್ಯೋಗಿಗಳು. समय नष्ट का कहीं सौख्य कोई भी पाता. उसी तरह उद्योगी विश्रांति नहीं लेना चाहता है, कभी भी विश्रांति नहीं लेना चाहता है. उसी तरह समय नष्ट करने वाला व्यक्ति अपने जीवन में कोई सुख शांति सौख्य नहीं पाता है, नहीं पाता है. ಉದ್ಯೋಗಿಗೆ ಯಾವತ್ತೂ ವಿಶ್ರಾಂತಿನೇ ಇರೋದಿಲ್ಲ, ವಿಶ್ರಾಂತಿನೇ ಬಯಸಲ್ಲ. ಮಾಡುವಂತಹ ಕೆಲಸದಲ್ಲಿಯೇ ಸಂತೋಷವನ್ನು ಕಾಣ್ತಾನೆ, ಯಶಸ್ಸನ್ನು ಕಾಣ್ತಾನೆ ಉದ್ಯೋಗಿ, ಕರ್ಮಯೋಗಿ. ಅದೇ ರೀತಿ समय को नष्ट करने वाला व्यक्ति अपने जीवन में कभी भी सौख्य नहीं पाता है, शांति नहीं पा सकता है, ಸುಖ नहीं पा सकता है. ಅದೇ ತರಹ ಸಮಯವನ್ನು ವ್ಯರ್ಥ ಮಾಡುವಂಥ ವ್ಯಕ್ತಿ, ಸೋಮಾರಿಯಾಗಿರುವಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಸುಖವನ್ನೇ ಕಾಣಲಾರ, ಸೌಖ್ಯವನ್ನೇ ಕಾಣಲಾರ, ಕ್ಷೇಮವನ್ನೇ ಕಾಣಲಾರ. ಯಾಕೆಂದರೆ ಜೀವನದಲ್ಲಿ ಆ ಸೋಮಾರಿಗೆ, ಸಮಯವನ್ನು ವ್ಯರ್ಥ ಮಾಡುವಂಥ ವ್ಯಕ್ತಿಗೆ ಯಾವುದೇ ಗುರಿ ಇರೋದಿಲ್ಲ, ಜವಾಬ್ದಾರಿ ಇರೋದಿಲ್ಲ. ಹೀಗಾಗಿ ಆ ವ್ಯಕ್ತಿ ಜೀವನದಲ್ಲಿ ಏನೂ ಸಾಧನೆ ಮಾಡೋದಿಲ್ಲ. ಸಮಾಜದಲ್ಲಿ ಒಬ್ಬ ನಿಷ್ಕೃಷ್ಟ ವ್ಯಕ್ತಿಯಾಗಿ, ಗೌರವ ಇಲ್ಲದಂಥ ವ್ಯಕ್ತಿಯಾಗಿ ಜೀವಿಸಬೇಕಾಗುತ್ತೆ. ಹೀಗಾಗಿ ಕವಿ ಹೇಳ್ತಾರೆ ಮೇಲಿನ 2 ಲೈನಲ್ಲಿ, ಉದ್ಯೋಗಿಗೆ ವಿಶ್ರಾಂತಿನೇ ಇರೋದಿಲ್ಲ, ಸಮಯವನ್ನು ವ್ಯರ್ಥ ಮಾಡಿ ಇರುವಂತಹ ಸೋಮಾರಿಯಾಗಿರುವಂಥ ವ್ಯಕ್ತಿಗೆ ಜೀವನದಲ್ಲಿ ಸೌಖ್ಯವೇ ಇರೋದಿಲ್ಲ, ಶಾಂತಿನೇ ಇರೋದಿಲ್ಲ, ಸುಖವೇ ಇರೋದಿಲ್ಲ. ಹೀಗಾಗಿ इसका मतलब सच्चा उद्योगी हमेशा काम करना चाहता है, आराम से रहता है, स्वस्थ रहता है, सफलता पाता है. ಉದ್ಯೋಗವನ್ನು ಮಾಡುವಂಥ ವ್ಯಕ್ತಿ ಸದಾ ಕೆಲಸವನ್ನು ಮಾಡ್ತಾ ಇರ್ತಾನೆ, ಸದಾ ಯಶಸ್ಸನ್ನು ಕಾಣ್ತಾ ಇರ್ತಾನೆ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತಾನೆ, ಸಕ್ಸಸ್ಸನ್ನು ಕಾಣ್ತಾ ಇರ್ತಾನೆ. ಆದರೆ ಸೋಮಾರಿಯಾದಂಥ ವ್ಯಕ್ತಿ ಜೀವನದಲ್ಲಿ ಯಾವತ್ತಿಗೂ ಸಂತೋಷ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಸೌಖ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ, ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಏನನ್ನೂ ಯಾವ ಸಕ್ಸಸ್ಸನ್ನು ಕಾಣಲಾರ ಈ ವ್ಯಕ್ತಿ. ಯಾಕೆಂದರೆ ಏನು ಕೆಲಸನೇ ಮಾಡೋದಿಲ್ಲ, ಯಾವುದೇ ಜವಾಬ್ದಾರಿ ತಗೊಳ್ಳೋದಕ್ಕೆ ಸಿದ್ಧವಾಗಿರೋದಿಲ್ಲ. ಆಲಸ್ ಹಿ ಯಾ ಕರಾ ರಹಾ ಹೈ सभी बहाने. आलस, आलस का मतलब लेजी, लेजी. आलस करने वाला व्यक्ति हमेशा काम करने के लिए बहाने बहाता है. बहाने का मतलब ನೆಪ. ಸೋಮಾರಿಯಾಗಿರುವಂಥ ವ್ಯಕ್ತಿ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ನೆಪಗಳನ್ನು ಹೇಳ್ತಾನೆ, ನೆಪ ಹೇಳ್ತಾನೆ. आलसी हमेशा काम करने के लिए बहाने बनाना चाहता है. बहाने बनाकर
वह काम नहीं करता है कोई भी ಸಫಲತಾ को नहीं पा सकता है. ಯಾವುದು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ, ಸುಮ್ಮನೆ ಸೋಮಾರಿಯಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾನೆ, ಯಾವುದೇ ಸಕ್ಸಸ್ಸನ್ನು ಪಡೆಯೋದಿಲ್ಲ. ನಿಷ್ಪ್ರಯೋಜಕನಾಗಿ ಜೀವನ ಪೂರ್ತಿ ಸಾಗಿಸಬೇಕಾಗುತ್ತೆ. ಜೋ ಕರ್ನಾ ಹೈ ಕರೋ ಹಬಿ ಕಲ್ ವೋ ಕ್ಯಾ ಜಾನೆ. जो करना है कभी कहते हैं, आलसी व्यक्ति काम करने के लिए हमेशा बहाने बनाता है. जो करना है करो अभी, कल का काम आज करो, आज का काम अभी करो. कल तक तुम इंतजार मत करो. ನೀನು ನಾಳೆವರೆಗೂ ವ್ಯರ್ಥ ಮಾಡಬೇಡ, ನಾಳೆವರೆಗೂ ಕಾಯಬೇಡ. ನಾಳೆಯ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸು, ಇವತ್ತಿನ ಕೆಲಸವನ್ನು ಈಗಲೇ ಮಾಡಿ ಮುಗಿಸು. ನಾಳೆ ಏನು ಬೇಕಾದರೂ ಆಗ್ಬೋದು. ನಾಳೆವರೆಗೂ ಯಾಕೆ ಕಾಯ್ತೀಯ? ಕಲ್ ತಕ್ ಕ್ಯೋ ಇಂತजार करते हो तुम? कल तक तुम इंतजार क्यों करते हो तुम? कल का काम आज करो, आज का काम अभी करो. तुम शाम करता हूँ, कल करता हूँ, परसों करता हूँ, नेक्स्ट वीक करता हूँ, नेक्स्ट मंथ करता हूँ, इस तरह नहीं. काम करने के लिए प्रतीक्षा करो. ನೀನು ಸಾಯಂಕಾಲ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಮುಂದಿನ ವಾರ ಮಾಡ್ತೀನಿ, ಈ ಥರ ಎಲ್ಲ ಮಾಡಬೇಡ. ठीक समय पर तुम्हारा काम पूरा करो. ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸವನ್ನು ಮುಗಿಸು. ನೀನು ಸಂತೋಷವಾಗಿರ್ತೀಯ, ಜೀವನದಲ್ಲಿ ಅಚೀವ್ ಮಾಡ್ತೀಯ, ಸಾಧನೆ ಮಾಡ್ತೀಯ. ಸಾಧಕರ ಪಾಲಿಗೆ, ಸಾಧಕರ ಗುಂಪಿಗೆ ನೀನು ಸೇರ್ಕೊತೀಯ ಅಂತ ಕವಿ ಹೇಳ್ತಾರೆ.